ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಾ ಬೇಡ? ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ, ನಿಮ್ಗೆ ಗಮನಕ್ಕಿಲ್ಲ ಅಂದ್ರೆ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಆಮೇಲೆ ನೋಡಿ ಅದನ್ನ ರಿಮೈಂಡ್ ಕಾಪಿನ. ಆ ಕಾಪಿಯಲ್ಲಿ ಪೊಲೀಸ್ನವರು ಮೆನ್ಷನ್ ಮಾಡಿರುವಂತ ಅಂಶಗಳು ನಿಮ್ಗೆ ಗಮನಕ್ಕಿದೆಯಾ ಸರ್? ಸರ್ ನಾವು ನಿಮ್ಮಷ್ಟು ಇವನು ಸರ್ ಸೆಕ್ಷನ್ ಎಷ್ಟು ಬೇಕಾರಾಗ್ತದೆ ಸರ್, ನ್ಯಾಯಮೂರ್ತಿಗಳಿದ್ದಾರೆ ಸರ್. ಸರ್ ಇವ್ರು ಹಾಕೋ ತಕ್ಷಣ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷೆ ಕೊಡೋಕ್ಕಾಗಲ್ಲ ಸರ್. ನ್ಯಾಯಾಲಯ ತೀರ್ಮಾನ ತಗೊಳ್ತದೆ. ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡಬೇಕು ಅಂತ ಹೇಳ್ತಾರೆ ಸರ್. ಇಲ್ಲಿ ಸರ್ ಕಾನೂನು ದಯವಿಟ್ಟು ಶಿಕ್ಷೆ ಮಾಡುತ್ತೆ. ತಪ್ಪು ಮಾಡಿದವ್ರಿಗೆ ಎರಡನೇ ಮಾತಿಲ್ಲ, ಶಿಕ್ಷೆ ಆಗಲ್ಲ ಅಂತ. ಶಿಕ್ಷೆ ಆಗುತ್ತೆ ಅಂದರೆ ನೀವು ಯಾರು ತೊತ್ತೋದ್ರಿಗೂ ದಯವಿಟ್ಟು ಒಳ್ಳೇದಾಗುತ್ತೆ ಮಾಡಬೇಕು. ಅವ್ರ ಮನೇಲಿ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ನು ಮಗು ತಗೊಂಡು ಹೋದ ತಕ್ಷಣ ತಪ್ಕೊಂಡು, ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂದೆ. ಅದೇ ಮಾತಾಡ್ತಾರಲ್ಲ ಅವರು ಅದೇ ಥರ ನಡ್ಕೋಬೇಕು. ಯಾರೋ ಮಾತಾಡೋದು ತನ್ನ ಹೆಂಡತಿ ಇನ್ನೊಬ್ಬ ತಪ್ಕೊಂಡು ಕೂತಿರ್ತಿಲ್ಲ, ಅದು ತಪ್ಪಲ್ವಾ? ಇವರೊಬ್ಬರೇ ಮಾಡಿ ತಪ್ಪು ಎಲ್ಲರಿಂದ ಆಗುತ್ತೆ. ಅದರಿಂದ ದಯವಿಟ್ಟು ಅದನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ನಾವೇನೇ ಮಾಡಬೇಕಾದ್ರು ಕಾನೂನು ಚೌಕಟ್ಟಲ್ಲಿ ದಾಖಲೆ ಇದ್ದರೆ ಮಾತ್ರ. ನ್ಯಾಯಾಲಯಕ್ಕೆ ಏನು ಬೇಕು? ದಾಖಲೆ ಬೇಕು. ದಾಖಲೆ ಸರ್ ದರ್ಶನು ನೀವೆಲ್ಲ ಅಂದ್ಕೊಂಡೆ ಕೆಟ್ಟವ್ರಲ್ಲ ಅಂದರೆ ಅವ್ರಿಗೆ ಒಳ್ಳೇದು ಮಾಡಿಕೊಡ್ತಾರೆ. ಒಳ್ಳೇದು ಮಾಡಿದ್ದಾರೆ ಚಿತ್ರರಂಗಕ್ಕೆ ತುಂಬ. ಇವತ್ತು ಲಕ್ಷ ಯಾರ ನೀವಂತ ಹೇಳ್ತಾರೆ ಸರ್. ನಿಮ್ಮನ್ನು ಕೆಲವರು ಹೇಳ್ತಾವ್ರೆ ದರ್ಶನ ಗಂಗಾ ಬರ್ತದೆ, ಶಿಕ್ಷೆ ಆಗ್ಬಿಡ್ತದೆ. ಏತ್ಕಾಗುತ್ತೆ ಸರ್? ಅವ್ರು 8ನೇ ಸ್ಥಾನದಲ್ಲಿ ಇದ್ರೆ 7ನೇ ಸ್ಥಾನ 7ನೇ ಸ್ಥಾನ ಅದೇನೇ ನಮಗೆ ಗೊತ್ತಿಲ್ಲ. ನಮಗೆ ನೋಡ್ದಂಗೆ ದರ್ಶನ ಒಳ್ಳೇದು ಮಾಡಿದ್ರೆ, ಒಳ್ಳೆ ಸ್ನೇಹಜೀವಿ. ಕೆಲವು ಸ್ನೇಹ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಚಿತ್ರರಂಗ ಒಳ್ಳೇದಾಗಬೇಕು. ಒಂದು ಮಾಹಿತಿ, ಈಗ ಯಾರೋ ಈ ರಾಜಕಾರಣನೂ ಕೂಡ ಇದರಲ್ಲಿ ಚರ್ಚೆ ಬರ್ತಾ ಇದೆ. ರಾಜಕಾರಣಿ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ದರ್ಶನ ಹೊರಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ವಿಚಾರ. ಇದು ಯಾವ ಸರ್ ಕೆಲವರು ರಾಜಕಾರಣಿಗಳು ದರ್ಶನ್ ಒಂದು ನಿಮಿಷ ನೀವು ಇದು ಕೇಳ್ತೀನಿ. ಕೆಲವರು ರಾಜಕಾರಣಿಗಳು ದರ್ಶನ್ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾ ಅಂತಾರೆ. ಕೆಲವರು ಬಾಯಿ ಬಿಟ್ಟು ಏನೇನು ಹೇಳ್ತಾರೆ. ಕೆಲವರು ಇತ್ತೀಚೆಗೆ ಮಂಡ್ಯದಲ್ಲಾದಂಥ ವಿಚಾರಕ್ಕೆ ಇವ್ರಿಗೆ ದರ್ಶನ್ ಅವ್ರಿಗೆ ಇದು ಮಾಡ್ಬಾರ್ದು. ನಮ್ಮ ಕುಮಾರಸ್ವಾಮಿ ಅವರು ಆಪೇಶ್ ಕುಮಾರಸ್ವಾಮಿ ಆ ಥರದ್ದು ಸಣ್ಣತನ ಇಲ್ಲ. ಕುಮಾರಣ್ಣ ತುಂಬ ದೊಡ್ಡ ವ್ಯಕ್ತಿ. ಚಿತ್ರರಂಗದ ಕಲಾವಿದರು ತುಂಬ ಗೌರವಿಸ್ತಾರೆ, ತುಂಬ ಪ್ರೀತಿಸ್ತಾರೆ. ಈ ಸ್ಯಾಟ್ಸ್ ಆಫ್ ಟು ಕುಮಾರಣ್ಣ. ಆಮೇಲೆ ಅವ್ರು ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸಲ್ಲ. ಈ ಥರ ಘಟನೆ ಆಗಿದ್ದಾಗ ಕಾನೂನು ಚೌಕಟ್ಟೆ ಕೆಲಸ ಆಗುತ್ತೆ. ಇದನ್ನು ದಯವಿಟ್ಟು ಯಾರು ಈ ಥರ ಪದಗಳಿಲ್ಲ. ಯಾಕೆ ನಂಗೆ ತುಂಬ ಜನ ಹೇಳ್ತಾರೆ ಸರ್ ಆ ಥರ ನಮ್ಮ ಕುಮಾರಣ್ಣ ಆ ಥರ ಇದ್ರೆ ಇವತ್ತು 2,90,000 ಗೆದ್ದಿದ್ದಾರೆ. ಆಮೇಲೆ ಯಾವತ್ತೂ ನಮ್ಮ ಚಿತ್ರರಂಗನ ಸರ್ ಕಲಾವಿದರು ಕರೀತಾರೆ. ಈಗ 100 ಜನ ಎಲ್ಲ ಪಾರ್ಟಿಯವ್ರು ಕರೆದ್ರೆ ಕ್ಯಾನ್ವಾಸ್ ಹೋಗ್ತಾರೆ ಅವ್ರ ವ್ಯಾಪಾರ ಧರ್ಮ. ಅದರಿಂದ ಇದನ್ನು ದಯವಿಟ್ಟು ನಮ್ಮ ಚಿತ್ರರಂಗನ ನಾವೊಂದು ಮನೆ, ನಮ್ಮಲ್ಲಿ ಯಾರು ಆ ಥರ ಭೇದ ಭಾವ ಇಲ್ಲ. ತುಂಬ ಜನ ಪೊಲಿಟಿಕಲ್ಲು ದರ್ಶನ ಫ್ರೆಂಡ್ ಇದ್ದಾರೆ, ಕೆಲವು ಫ್ರೆಂಡು ಕೆಲವು ದೂರನೂ ಇರ್ತಾರೆ, ಆಫೀಸರ್ ಇದ್ದಾರೆ. ಆಮೇಲೆ ಎಲ್ಲ ಅಷ್ಟು ಕೆಟ್ಟ ವ್ಯಕ್ತಿನೆಲ್ಲ ದಯವಿಟ್ಟು ನಾವು ಅಂದ್ಕೊಂಡಂಗೆಲ್ಲ ಒಳ್ಳೇದಾಗಲಿ, ಸ್ವತಂತ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಿಕೊಡ್ಲಿ ನಾವು ಅಂತ ಹೇಳೋಕ್ಕೆ ಇಷ್ಟು. ಕಾನೂನು ಚೌಕಟ್ಟಿರೋದ್ರಿಂದ ಇದನ್ನು ನಾವ್ಯಾರು ಡಿಸಿಷನ್ ಹೇಳೋಕ್ಕಾಗಲ್ಲ, ನಾವ್ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ನಾವೇ ಅಪೂಹ. ಅದರಿಂದ ಈ ಥರ ವಿಷಯಗಳಿಗೆ ತುಂಬ ಜನ ಚಿತ್ರರಂಗ ಯಾಕೆ ಬರ್ತಾಯಿಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ಚಿತ್ರರಂಗದಲ್ಲಿ ನೀವು ಹೇಳ್ತೀರಾ ಇವತ್ತು ಅಮ್ಮ ಅಂತ ಹೌದು, ಅಮ್ಮಂಗೆ ಬಂದಾಗ ಏನೇನು ಕೇಳ್ತೀನಿ ನೀವು? ಅವ್ರು ಏನು ಹೇಳ್ಬೋದು? ಅಮ್ಮ ಈ ಥರ ಆಗಬಾರ್ದು ಆಗ್ತದೆ. ಅದೊಂದು 100 ತಿಂಗಳು ಅವ್ರಿಗೆ ಬೇರೆ ಥರ ಅವ್ರಿಗೆ ಭಯ ಬೀಳ್ತದೆ. ಎಲ್ಲರೂ ಪ್ರತಿಯೊಬ್ಬರು ಇಂಡಸ್ಟ್ರಿ ಭಯ ಬೀಳ್ತಾರೆ. ಆದರೆ ಯಾಕೆಂದರೆ ಈ ಥರ ಆಗಬಾರ್ದಾಯ್ತು. ಯಾರು ನೋಡಿಲ್ಲ. ಕಾನೂನಲ್ಲಿ ಏನಾಗುತ್ತೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.